ಸೊ ಎಲ್ಲರ ಚಪ್ಪಾಳೆಯೊಂದಿಗೆ ಐಕಾನ್ ಬಿಸ್ನೆಸ್ ಐಕಾನ್ ಆಫ್ ದ ಇಯರ್ 2025 ಅವಾರ್ಡ್ನ ರಿಸೀವ್ ಮಾಡ್ಕೊಂತಿರುವ ಡಾಕ್ಟರ್ ರಾಯ್ CJ ಅವರಿಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಅವಾರ್ಡ್ನ ನೀಡಿ ಸೊ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇಷ್ಟೇ ಬ್ಯುಸಿ ಇದ್ರು ಹೇಗೆ ಇದ್ರು ಇಷ್ಟು ಖುಷಿಯಾಗಿ ಹೇಗಿರಕ್ಕಾಗತ್ತೆ ಸರ್? ನಮಸ್ಕಾರ ಎಲ್ಲರಿಗೂ. ನನಗೆ ಈ ಅವಾರ್ಡ್ ತಗೊಳಕ್ಕೆ ಅರ್ಹತೆ ಇದೆಯಾ ಅಂತ ಗೊತ್ತಿಲ್ಲ, ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಕೃಪೆ, ಸಮಸ್ತ ಕರ್ನಾಟಕದ ಜನರ ಕೃಪೆ, ಮತ್ತೆ ಸ್ವಾಮೀಜಿ ಅವರೇ ದೇವರ ಕೃಪೆ, ಮತ್ತೆ ಇಲ್ಲಿ ವೇದಿಕೆ ಮೇಲಿರೋ ಗಣ್ಯ ವ್ಯಕ್ತಿಗಳು, ನಮ್ಮ ಸ್ವಾಮೀಜಿ ಅವರು, ನಮ್ಮ ಅಚ್ಚುಮೆಚ್ಚಿನ ಸತೀಶ್ ರೆಡ್ಡಿ ಅವರು, ಮತ್ತೆ ನಮ್ಮ ಬೂ ಅಬ್ದುಲ್ಲಾ ಅವರು, ಆಮೇಲೆ ಮತ್ತೆ ಅನುಷಾ, ಮೇಘನಾ, ಮತ್ತೆ ಪ್ರೇಮ. ನಿಮ್ಮ ಸಿನಿಮಾ ನೋಡಿ ಬೆಳೆದವ್ರು ನಾವು. ತುಂಬಾ ತುಂಬಾ ಖುಷಿಯಾಗುತ್ತೆ ಇಲ್ಲಿ ನಿಮ್ಮನ್ನ ನೋಡಕ್ಕೆ. ಯಾ ಪ್ಲಸ್ ಮೇಘನಾ ರಾಜ್ ಅವರೇ, ನೀವು ಸಿಕ್ಕಾಪಟ್ಟೆ ಮಲಯಾಳಂ ಮೂವೀಸು ಮಾಡಿದ್ದೀರಾ. ಓಕೆ, ಸೊ ಅನುಷಾ, ಯು ಆರ್ ಆಲ್ಸೋ ಡೂಯಿಂಗ್ ಎ ಗ್ರೇಟ್ ಜಾಬ್. ಇಲ್ಲಿ ನನ್ನ ಈ ವೇದಿಕೆಗೆ ಕರೆಸ್ಕೊಂಡಿದ್ದ ನಮ್ಮ KMGU ಪ್ರೆಸಿಡೆಂಟ್ ಆದ ಚಂದ್ರಶೇಖರ್ ಅವರಿಗೆ, ಜನರಲ್ ಸೆಕ್ರೆಟರಿ ಸ್ವಾಮಿ ಅವರಿಗೆ, ಮತ್ತೆ ಇದು ಪ್ರೆಸ್ ಕ್ಲಬ್ನ ಸೆಕ್ರೆಟರಿ ಶಿವಕುಮಾರ್ ಬೆಳ್ಳಿತಟ್ಟೆ ಅವ್ರಿಗೂ. ಬೆಳ್ಳಿತಟ್ಟೆ ಅವರು ಇಲ್ಲೇ ಇದ್ದಾರೆ, ಚಿನ್ನ ತಟ್ಟೆ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಅವರಿಗೆ. ಕಾನ್ಫಿಡೆಂಟ್ ಗ್ರೂಪ್ ನಿಮಗೆ ಗೊತ್ತಿರೋ ಹಂಗೆ ನಾವೊಂದು ರಿಯಲ್ ಎಸ್ಟೇಟ್ ಕಂಪನಿ. ನಾವು ಈಗ ಆಲ್ಮೋಸ್ಟ್ 200 ಪ್ರಾಜೆಕ್ಟ್ ಮಾಡಿದ್ದೀವಿ. ಇವಾಗ ದುಬೈನಲ್ಲೂ ಲಾಂಚ್ ಮಾಡಿದ್ದೀವಿ. ನಮ್ಮ ಕೆಲವು ಪ್ರಾಜೆಕ್ಟ್ ಡೆಲಿವರಿನೂ ಆಗಿದೆ, ಇನ್ನು ಕೆಲವು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಅಲ್ಲೂ ನಡೀತಿದೆ. ನಾವು ಒಂದು ಡಿಫ್ರೆಂಟ್ ಕಂಪನಿ. ನಾವು ಸಾಲ ತಗೊಳಲ್ಲ, ಬ್ಯಾಂಕ್ ಲೋನ್, ಪ್ರೈವೇಟ್ ಲೋನ್, ಇನ್ವೆಸ್ಟರ್ ಲೋನ್ ಏನೂ ತಗೊಂಡಿಲ್ಲ. ದೇವರ ಕೃಪೆಯಿಂದ ನಾನು ನನ್ನ ಟೀಮು 16 ಗಂಟೆ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ನಾವು ದುಡಿದು ಆ ದುಡ್ಡಲ್ಲಿ ನಾವು ಪ್ರಾಜೆಕ್ಟ್ಸ್ ಮಾಡ್ತೀವಿ. ನಾವು ಇದುವರೆಗೂ ಬ್ಯಾಂಕ್ ಲೋನು ತಗೊಳಕ್ ಹೋಗಿಲ್ಲ. ಅಂದ್ರೆ ಅದು ಯಾಕೆ ಆತರ ಮಾಡ್ತೀನಿ ಅಂತ, ನಾನಿಲ್ಲೇ ಮಾರ್ಕೆಟಿಂಗ್ ಬಂದಿಲ್ಲ, ನಾನು ಅದು ಹೇಳ್ಬೇಕು ಯಾಕೆ ಅಂತ. ನಾವು ಮಾಡ್ತಿರೋದು, ನಾವು ಕನಸು ಮಾಡ್ತಿರೋದು, ಕನಸು ಡ್ರೀಮ್. ಅದು ಎಷ್ಟೋ ಜನರು ಗ್ರಾಹಕರು ಅದು ತಗೊಂಡವರು ಆ ಕನಸಿನ ಮೇಲೆ ಬಂದು ನಮ್ಗೆ ದುಡ್ಡು ಕೊಡ್ತಾರೆ. ಅದ್ರ ಮೇಲೆ ನಾವು ಲೋನ್ ತಗೊಂಡು ಕನ್ಸ್ಟ್ರಕ್ಷನ್ ಲೋನು, ಈ ಲೋನು, ಆಳು ಮೂಳು ತಗೊಂಡ್ರೆ ನಾಳೆ ದಿವಸ ರಿಸೆಷನ್ ಬಂದ್ರೆ ಏನಾಗುತ್ತೆ, ಅವ್ರ ಕನಸುಗಳೆಲ್ಲ ಕಿತ್ತೋಗುತ್ತೆ. ಸೊ ಇದುವರೆಗೂ ನಾನು 3 ರಿಸೆಷನ್ ನೋಡಿದ್ದೀನಿ. ಯಾವುದೇ ರಿಸೆಷನ್ ನಲ್ಲೂ ಕಾನ್ಫಿಡೆಂಟ್ ಗ್ರೂಪ್ ಸ್ಟಾಪ್ ಮಾಡಿಲ್ಲ. ಕನ್ಸ್ಟ್ರಕ್ಷನ್ ಸಂಬಳ ಕೊಟ್ಟಿದೀವಿ, ಸ್ಯಾಲ್ರಿ ಕೊಟ್ಟಿದೀವಿ. ಯಾಕೆ ಅಂದ್ರೆ ಸಾಲ ತೀರ್ಸಕ್ಕಿಲ್ಲ, ಬಡ್ಡಿ ಕಟ್ಟಂಗಿಲ್ಲ. ಕೋವಿಡ್ ಸಮಯದಲ್ಲಿ ಎಲ್ಲರೂ ಜನರನ್ನ ಕಳಿಸ್ತಾ ಇದ್ರು. ನಾನು ರೆಕ್ರೂಟ್ಮೆಂಟ್ ಮಾಡಿದೆ, ಬೋನಸ್ ಕೊಟ್ಟೆ, ಇನ್ಕ್ರಿಮೆಂಟ್ ಕೊಟ್ಟೆ ಸ್ಟಾಫ್ಗೆ. ನಾನು ಹೇಳಿದೆ, ಇವಾಗ ರಿಸೆಷನ್ ಅಂತ ಹೇಳಿ ಕೋವಿಡ್ ಬಂತು ಅಂತ ಹೇಳಿ ನಮ್ಮ ಸ್ಟಾಫ್ಗಳಿಗೆ ನಾವು ಸ್ಯಾಲ್ರಿ ಕೊಡಲ್ಲ. ಹಾಗಾದ್ರೆ ಎಂತ ಗಣ್ಯ ಬಿಸ್ನೆಸ್ ಮ್ಯಾನ್ ನಾನು, ಅಷ್ಟು ನನಗೆ ನನ್ನ ಸ್ಟಾಫ್ನ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಎಷ್ಟು ಕೆಟ್ಟ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಸೊ ಅವರು ನಮ್ಮನ್ನ ನಂಬ್ಕೊಂಡು ಬಂದಿದ್ದಾರೆ. ನಾವು ಒಂಥರ ದೊಡ್ಡ ಮರ ಇದ್ದಂಗೆ. ನಮಗೆ ನಮ್ಮ ಜೊತೆಗಿರೋನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ, ನಮ್ಮ ಸ್ಟಾಫ್ನೇ ಕಾಪಾಡಕ್ಕಾಗಿಲ್ಲ ಅಂದ್ರೆ ಮತ್ತೆ ನಾವು ಕಸ್ಟಮರ್ಸ್ ಹೆಂಗ್ ಕಾಪಾಡಕ್ಕಾಗುತ್ತೆ? ಸೊ ಆ ಸಮಯದಲ್ಲಿ ಬೋನಸ್ ಇನ್ಕ್ರಿಮೆಂಟ್ ಕೊಟ್ಟೆ. ನಾನು ಹೇಳಿದೆ, ಇದಪ್ಪ ಕೋವಿಡ್ ಬರುತ್ತೆ ಹೋಗುತ್ತೆ, ಒಬ್ಬ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನರ್ ಅದೆಲ್ಲ ಮಾಡಬೇಕು ಅಂತ. ಮೊನ್ನೆ ಈ ಬಿಗ್ ಬಾಸ್ ಅಲ್ಲಿ ನಾನು ಪ್ರೈಸ್ ಕೊಡ್ತಾ ಇರ್ತೀನಿ. ಅನುಷಾ ಅವರು, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ, ನೀವೆಲ್ಲ ಅನ್ಕೊಂತೀರಾ ನಾನ್ ಡಿಸೈಡ್ ಮಾಡ್ತೀನಿ ಬಿಗ್ ಬಾಸ್ ಅಲ್ಲಿ. ನನಗೇನು ಸಮಾಧಾನ ಇಲ್ಲ, ಅದು ಅವರು ಟೀಮು, ಅವ್ರ ಪ್ರಾಸೆಸ್ ಇದೆ. ಹನುಮಂತ ಅನ್ನೋನಿಗೆ 50 ಲಕ್ಷ ಬಂತು. ಎಲ್ಲರೂ ಖುಷಿ ಬಿದ್ರು, ಬಡವನಿಗೆ ಸಿಕ್ತು, ಒಳ್ಳೆ ಹುಡುಗ ಅಂತ. ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು, ಏನಪ್ಪಾ ಬಿಗ್ ಬಾಸ್ ಅಲ್ಲಿ ಕೊಟ್ಟೆ, ಈ ಸೊಸೈಟಿಗೆ ಏನಾಗುತ್ತೆ ಅಂತ. ಅವಾಗೊಂದು ಕಮಿಟ್ಮೆಂಟ್ ಮಾಡಿದೆ, ಬಿಗ್ ಬಾಸ್ ಅಲ್ಲಿ 50 ಲಕ್ಷ ಕೊಟ್ಟೆ. ಈಗ 1 ಕೋಟಿ ರೂಪಾಯಿ 201 ಮಕ್ಕಳಿಗೆ ಈ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ ಅಂದ್ರೆ ನನಗೆ ದೇಶ ಪೂರ್ತಿ ಮುಟ್ಟಕ್ಕಾಗಲ್ಲ, ಬಟ್ ನನ್ಗಾಗೋದೆಲ್ಲ ನಾನು ಮಾಡ್ತೀನಿ. ಇನ್ನೊಂದು, ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ರು ಇವರು, ದೀಪ ಹಚ್ಚಿಲ್ಲ.
ಒಂದು ಗಿಡ ತಗೊಂಬಂದ್ರು, ಗಿಡಕ್ಕೆ ನೀರ್ ಹಾಕಿದ್ರು. ಆ ಗಿಡ ಕೊಟ್ಬಿಡ್ರಪ್ಪ, ನಾನು ನಮ್ಮ ಮನೇಲಿ ಇಡ್ತೀನಿ. ನಿಜವಾಗ್ಲೂ ಇಲ್ಲೆಲ್ಲ ಇಡಕ್ ಹೋಗ್ಬಿಡಿ, ಅವ್ರು ಇಡಕ್ ಬಿಡಲ್ಲ, ದಯವಿಟ್ಟು ಕೊಟ್ಬಿಡಿ. ನಾನೊಬ್ಬ ಪರಿಸರ ಪ್ರೇಮಿ. ನಾವು ಜೀವನದಲ್ಲಿ ಏನಾರೋ ಮಾಡ್ಕೊಂಡು ಹೋಗ್ತೀವಿ. ಇವತ್ತು ನಾವು ತಿನ್ನೋ ಫಲ ಇದೆಯಲ್ಲ, ಅದು ನಮ್ಮ ತಂದೆ ತಾತ ಅವ್ರು ಇಟ್ಟಿರೋ ಮರಗಳು, ಆ ಫಲ ತಿಂತಾ ಇರೋದು ನಾವು. ಅದಕ್ಕೆ ನನ್ನ ಜೀವನದಲ್ಲಿ ನಾನು ಆಲ್ಮೋಸ್ಟ್ 1 ಲಕ್ಷ ಮರಗಳು ಇಟ್ಟಿದ್ದೀನಿ. 1 ಲಕ್ಷ ಮರಗಳು. ನನ್ನ ಕಂಪನಿಯಲ್ಲಿ ಒಂದು ಪಾಲಿಸಿ ಇದೆ, ಯಾವುದು ಮರ ಕಟ್ ಮಾಡಂಗಿಲ್ಲ. ಯಾವ್ದೋ ವೇಸ್ಟ್ ಮರಗಳಿದ್ರೆ ಅದು ಕಟ್ ಮಾಡ್ತೀವಿ ಹೊರತು, ತೆಂಗು ಮಾವು ಬೇವು ಅಂತದೆಲ್ಲ ಇದ್ರೆ ನಾನು ಅದನ್ನ ರೀಪ್ಲಾಂಟ್ ಮಾಡ್ತೀನಿ. JCB ತಗೊಂಡ್ಬಂದು ಎಸ್ಕವೇಷನ್ ಮಾಡಿ ಬೇರೊಂದ್ ಕಡೆ ಅದನ್ನ ಮನೆ ಮಾಡ್ಕೊಡ್ತೀನಿ. ಯಾಕಂದ್ರೆ ಮರಕ್ಕೆ ಮಾತಾಡಕ್ಕಾಗಲ್ಲ, ನಾವು ಚಾಕು ತಗೊಂಡು ಕಟ್ ಮಾಡ್ಬೋದು, ಏನು ಹೇಳಕ್ಕಾಗಲ್ಲ. ಬಟ್ ನಾವು ಥಿಂಕ್ ಮಾಡಬೇಕು, ಇವತ್ತು ನಾವು ತಿನ್ನೋದು ನಮ್ಮ ತಂದೆ ತಾತ ಮುತ್ತಾತ ಅವರು ಇಟ್ಟಿದ್ದು ಅಂತ. ಅದಕ್ಕೆ 1 ಲಕ್ಷ ಮರಗಳನ್ನ ಇಟ್ಟಿದ್ದೀನಿ. ಆಮೇಲೆ ದುಬೈನಲ್ಲಿ ಮರ ಬೆಳೆಯಲ್ಲ ಅಂತಾರೆ, ಗಿಡ ಬೆಳೆಯಲ್ಲ ಅಂತಾರೆ. ಇಲ್ಲಿ ನಮ್ಮ ಮನೆಯಲ್ಲೇ ನಾನು ಶುಗರ್ ಕೇನ್ ಇಟ್ಟಿದ್ದೀನಿ, ಒಳ್ಳೆ ಸಿಹಿ ಬರುತ್ತೆ. ಆಮೇಲೆ ಮಾವು, ಸಪೋಟ, ಏನು ಇದು ನುಗ್ಗೆಕಾಯಿ, and all these trees I've planted. So let me thank my beautiful family. My wife, she's here, Lini. My son Rohit, he manages the Dubai division, and my daughter Ria. And it was an amazing thing. ಇಲ್ಲೊಂದು ಅದ್ಭುತ ನಡೀತು. ನಮ್ಮ ರಾಷ್ಟ್ರಗೀತೆ ನಾವೇ ಹಾಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅದೇನೋ ಮೈಕ್ ಸ್ಪೀಕರ್ ಇಟ್ಕೊಂಡು ಹಾಡ್ತಾರಂತೆ. ನನಗೆ ಮೊನ್ನೆ ನಾನು ಸ್ಲೋವಾಕಿಯಾನಲ್ಲಿದ್ದೆ, ನಮ್ಮ ರಾಷ್ಟ್ರಪತಿ ಅವ್ರ ಜೊತೆ ಹೋಗಿದ್ದೆ, ಅವ್ರ ಬಿಸ್ನೆಸ್ ಮೀಟ್ಗೆ. ಅಲ್ಲಿ ಸ್ಲೋವಾಕಿಯನ್ ಮಕ್ಕಳು ನಮ್ಮ ರಾಷ್ಟ್ರಗೀತೆ ಆಡಿದ್ರು. ಹಂಗೆ ನಮ್ಗೆಲ್ಲ ರೋಮಾಂಚ ಆಗುತ್ತೆ. ಲೈವ್ ಆಗಿ ಆಡಿದ್ರು ಸ್ಲೋವಾಕಿಯನ್ ಮಕ್ಕಳು, ಅಷ್ಟು ಚೆನ್ನಾಗಿ ಆಡಿದ್ರು. ನಾವ್ಯಾಕೆ ಮೈಕ್ ಇಡ್ಬೇಕು, ನಾವ್ಯಾಕೆ ಈ ಸ್ಪೀಕರ್ ಇಟ್ಟು ಆಡ್ಬೇಕು? ನಮ್ಮ ರಾಷ್ಟ್ರಗೀತೆ ನಾವೇ ಆಡ್ಬೋದಲ್ಲ. ತುಂಬಾ ಚೆನ್ನಾಗಿ ಸ್ವಾಮೀಜಿ ಅವರು ನೀವೇ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಗೆಲ್ರಿಗೂ let you have the best of health, wealth, happiness, joy, peace, and family life. Again, I would say that I'm not eligible for this award. Each one of you are equally eligible. Thank you, KMJU and Karnataka Kannada and Culture Department. Every single dignitary is here and off. Thank you very much. Have a beautiful weekend, beautiful time. Bye-bye.